ಅಮ್ಮ ಅಮ್ಮ ಯಾರು ನೀವು? ನನ್ನ ಕಣ್ಣು ಸರಿಯಾಗಿ ಕಾಣಲ್ಲ, ಹತ್ರ ಬನ್ನಿ. ನಾನಮ್ಮ ಪದ್ದು ಅಂತ, ಪೃಥ್ವಿ ಸ್ನೇಹಿತ. ಇವರು ನಮ್ಮ ಯಜಮಾನ್ರು ವೀರೇಂದ್ರ ಸರ್ ದೇಸಾಯಿ. ಹೌದಾ? ನನಗೆ ನೆನಪಾಗ್ಲಿಲ್ವೇ? ವಯಸ್ಸಾಯ್ತು ನೋಡಿ, ಹಾಳು ಮರು ಏನೂ ಗೊತ್ತಾಗ್ತಿಲ್ಲಪ್ಪ. ಪರವಾಗಿಲ್ಲಮ್ಮ, ನೀವು ನಮ್ಮನ್ನು ನೋಡಿ 25-30 ವರ್ಷಗಳಾಯ್ತಲ್ಲ, ಅದಕ್ಕೆ ನೆನಪಾಗ್ತಾ ಇಲ್ಲ. ನೀವು ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಹೇಗೋ ಇದ್ದೀನಪ್ಪ. ಆ ಶಿವ ಬಂದು ಕರೆಯೋ ದಿನಕ್ಕೆ ಕಾಯ್ತಾ ಇದ್ದೀನಿ. ಒಂದೇ ಸಲ ಸಾವು ಅನ್ನೋಂಥದ್ದು ಬರದೆ ದಿನ ಸತ್ತು ಬದುಕ್ತಿದ್ದೀನಿ. ಚೇಚೆ ಬಿಡ್ತು ಅನ್ನಿ, ಯಾಕಾಗಿ ಮಾತಾಡ್ತೀರಾ? ಏನು ಮಾಡ್ಲಪ್ಪ, ಒಂಟಿ ಮುದುಕಿ, ದಿಕ್ಕು ದೆಸೆ ಯಾರೂ ಇಲ್ಲ. ಸಾವು ತಾನೇ ನಮಗೆ ನೆಮ್ಮದಿ ಕೊಡೋದು. ಯಾಕಮ್ಮ? ನಿಮ್ಮ ಮಗ ಪೃಥ್ವಿ ಇದ್ದಾನಲ್ಲ, ಅವನು ನಿಮ್ಮನ್ನ ನೋಡ್ಕೋತಾ ಇಲ್ವಾ? ಪೃಥ್ವಿ ನನ್ನ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಯಿತು. ಅವನಿದ್ದಾನೋ ಇಲ್ವೋ ಒಂದು ಗೊತ್ತಿರಲಿಲ್ಲಪ್ಪ ನನಗೆ. ಆದರೆ ಇದ್ದಕ್ಕಿದ್ದಾಗೆ 1 ತಿಂಗಳ ಹಿಂದೆ ಅವನ ಮನೆಗೆ ಬಂದ. ಹೌದಾ? ಈಗ ಪೃಥ್ವಿ ಎಲ್ಲಿದ್ದಾನೆ? ಗೊತ್ತಿಲ್ಲ ಕಣಪ್ಪ. ಮನೆಗೆ ಬಂದವನು ಒಂದು 10-15 ದಿನ ಮನೆಯಲ್ಲಿದ್ದ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡ. ಆದರೆ ಅವನು ಮಾತ್ರ ಯಾವುದೋ ಯೋಚನೆಯಲ್ಲಿ ಕೊರಗೋಗಿದ್ದ. ಏನು ಅಂತ ಕೇಳಿದ್ರೆ, ನನ್ನ ಹಿಂದೆ ಯಾರೋ ಇದ್ದಾರೆ, ಅವ್ರು ನನ್ನನ್ನು ಬದುಕೋದಕ್ಕೆ ಬಿಡಲ್ಲ, ನಾನು ಉಳಿಯೋದೇ ಕಷ್ಟ ಅಂತ ಅಂತಿದ್ನಪ್ಪ. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ನಪ್ಪ. ಇವತ್ತಿನವರೆಗೂ ಅವನು ಬಂದೇ ಇಲ್ಲಪ್ಪ. ಎಲ್ಲಿದ್ದಾನೋ, ಏನಾಯ್ತು ಒಂದು ಗೊತ್ತಿಲ್ಲಪ್ಪ. ಕಳ್ದೋದ್ ಮಗ ಸಿಕ್ಕಿದ್ನಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ಮತ್ತೆ ನನ್ನಿಂದ ದೂರ ಆಗೋದ. ಈ ಮುದುಕಿಗೆ ಕಡೆಗಾಲದಲ್ಲಿ ನೋವು ಕೊಟ್ಬಿಟ್ಟ. ಆಯ್ತಮ್ಮ, ಆಯಿತು, ನೀವು ಸಮಾಧಾನ ಮಾಡ್ಕೊಳ್ಳಿ. ಪೃಥ್ವಿ ಎಲ್ಲೇ ಇದ್ರು ಮತ್ತೆ ಬಂದೇ ಬರ್ತಾನೆ. ಮಲ್ಕೊಳ್ಳಿಮ್ಮ, ನೀವು ಮಲ್ಕೊಳ್ಳಿ. ಯಜಮಾನ್ರೆ, ಹೊರಡೋಣ ಬಾ.